ಇನ್ನು ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜ್ಯಾದ್ಯಂತ ಅವರ ಅಪ್ಪು ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. 23 ವರ್ಷದ ಬಳಿಕ ಮರು ಬಿಡುಗಡೆ ಆಗ್ತಾ ಇರುವ ಅಪ್ಪು ಸಿನಿಮಾಗೆ ಹಿಂದಿನ ಕ್ರೇಜ್ ಮರುಕಳಿಸಿರೋದು ನಿಜಕ್ಕೂ ಕೂಡ ವಿಶೇಷ. ಬೆಂಗಳೂರಿನ ಹಲವೆಡೆ ಫ್ಯಾನ್ಸ್ ಶೋ ಭರ್ಜರಿಯಾಗಿ ನಡೀತಾ ಇದ್ದು ಮೊದಲ ದಿನದ ಟಿಕೆಟ್ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ವೀರೇಶ್ ಥಿಯೇಟರ್ನಲ್ಲಿ ಬೆಳಿಗ್ಗೆ 6:30ಕ್ಕೆ ಮೊದಲ ಶೋ ಶುರುವಾಗಿದೆ. ಅಪ್ಪು ರಿಲೀಸ್ ಹಿನ್ನೆಲೆಯಲ್ಲಿ ಪುನೀತ್ ಫ್ಯಾನ್ಸ್ ನಿಜಕ್ಕೂ ಕುಣಿದು ಕುಪ್ಪಳಿಸಿದ್ದಾರೆ. ಪಟಾಕಿ ಸಿಡಿಸಿ ಪುನೀತ್ಗೆ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಪುನೀತ್ ಪುತ್ಥಳಿಗೆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ. ಅಪ್ಪು ಕುಟುಂಬಸ್ಥರು ಹಾಗೂ ಸಿನಿಮಾ ಟೀಮ್ ಅಭಿಮಾನಿಗಳ ಜೊತೆ ಸಿನಿಮಾವನ್ನು ವೀಕ್ಷಿಸಲಿದೆಯಂತೆ. ಅಲ್ಲದೆ ರಮ್ಯಾ ರಕ್ಷಿತಾ ಕೂಡ ಥಿಯೇಟರ್ನಲ್ಲಿ ಸಿನಿಮಾ ನೋಡೋದಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟಿದ ಹಬ್ಬ. ಈ ವಿಶೇಷವಾಗಿ ಪವರ್ ಸ್ಟಾರ್ ಅಭಿಮಾನಿಗಳು ಅಪ್ಪು ನಾಯಕನಾಗಿ ಅಭಿನಯಿಸಿರುವ ಮೊದಲ ಚಿತ್ರವನ್ನು ರಿಲೀಸ್ ಮಾಡಿ ಖುಷಿಪಟ್ಟಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅಪ್ಪು ಚಿತ್ರ ರಿಲೀಸ್ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನು ವೀರೇಶ್ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೇನೆ. ಅಪ್ಪು ಚಿತ್ರವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಬಂದಿರುವಂಥ ಅಭಿಮಾನಿಗಳು ಪಟಾಕಿ ಹೊಡೆದು ಹಾಲಿನ ಅಭಿಷೇಕದ ಮೂಲಕ ಅಪ್ಪು ಸಿನಿಮಾವನ್ನ ಮತ್ತೊಮ್ಮೆ ಅದ್ದೂರಿಯಾಗಿ ತೆರೆ ಮೇಲೆ ನೋಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಹೀರೋಗಳ ಚಿತ್ರ ರಿಲೀಸ್ ಆಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಅಪ್ಪು ಚಿತ್ರ ರಿಲೀಸ್ ಆಗ್ತಾ ಇದೆ. ಮಾರ್ಚ್ 17ನೇ ತಾರೀಕು ಅವರ ಹುಟ್ಟುಹಬ್ಬ. ಅದಕ್ಕೂ ಮುನ್ನ ಅಪ್ಪು ಚಿತ್ರವನ್ನು ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅವರ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಭಿಮಾನಿಗಳು ತಯಾರಿಯನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಥಿಯೇಟರ್ ಮುಂದೆ ಈಗಾಗಲೇ ಘೋಷಣೆಗಳನ್ನು ಕೂಗೋದ್ರ ಮೂಲಕವಾಗಿ ಅಭಿಮಾನವನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರ ಅಭಿಮಾನಿಗಳಿದ್ದಾರೆ, ಮಾತನಾಡಿಸ್ತಾರೆ. ಸರ್, ಇವತ್ತು ಅಪ್ಪು ಚಿತ್ರ ಮತ್ತೆ ರಿಲೀಸ್ ಆಗ್ತಾ ಇದೆ. ಅದ್ದೂರಿಯಾಗಿ ತೆರೆ ಮೇಲೆ ನೋಡೋದಕ್ಕೆ ನೀವೆಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರಿ. ಹೇಗೆ ಅನ್ನಿಸ್ತಾ ಇದೆ, ಹೇಗಿದೆ ಸರ್? ಇದು ನಮಗೆ ಒಂದು ದೊಡ್ಡ ಹಬ್ಬ ಸರ್. ಪ್ರತಿಯೊಬ್ಬರು ಕನ್ನಡಿಗರಿಗೆ ಏನೋ ಒಂದು ಹಬ್ಬ, ಅದು ನಮ್ಗೆ ಹಬ್ಬ ಅಲ್ಲ. ಈ ಹಬ್ಬ ಯಾರು ಮೀರ್ಸಕ್ಕಾಗಲ್ಲ ಸರ್. ದೊಡ್ಡ ಹಬ್ಬ ಸರ್ ನಮ್ಗಿದು. ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ 50ನೇ ವರ್ಷ. ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಿದ್ರೆ ಇವತ್ತು 17ನೇ ತಾರೀಕು 50ನೇ ವರ್ಷದ ಬರ್ತ್ಡೇ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದು. ಬಟ್ ಅವ್ರನ್ನ ಕಳ್ಕೊಂಡು ನಿಜಕ್ಕೂ ಕೂಡ ಕರ್ನಾಟಕವೇ ಒಂದು ರೀತಿಯಲ್ಲಿ ಅನಾಥವಾಗಿದೆ. ಆದರೆ ಅವ್ರನ್ನ ಪ್ರತಿ ವರ್ಷ ನೆನಪಿಸ್ಕೋತಾರೆ. ಒಂದು ಅವ್ರ ಹುಟ್ಟದ ಹಬ್ಬದ ದಿವಸ, ಮತ್ತೊಂದು ಅವರು ಮೃತಪಟ್ಟಂತಹ ದಿನ ಅಕ್ಟೋಬರ್ 29. ಇದೆಲ್ಲವೂ ಕೂಡ ಅವರು ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇದ್ದಾರೆ. ದೈಹಿಕವಾಗಿ ನಮ್ಮನ್ನು ಅಗಲಿರಬಹುದು, ಆದರೆ ಅಪ್ಪು ಎಂದೆಂದಿಗೂ ಅಜರಾಮರ ಅಂತಕ್ಕಂಥದ್ದು ಅಭಿಮಾನಿಗಳ ಮಾತಿನಲ್ಲೂ ಕೂಡ ಅದೇ ಕಂಡು ಬರ್ತಾ ಇದೆ.